शाहीन कॉलेज बीजापुर की शानदार कामयाबी, आपके बच्चों का बेहतरीन मुस्तकबिल। एडमिशन्स करवाएं। इस नंबर पर कांटेक्ट करें 9008204992। स्वागत है आपका बी न्यूज नेशन में। मैं हूं आबिद हुसैन शेख। 91 साल में कोरोना को हराने वाली महिला ने किया कोविड-19 अस्पताल का उद्घाटन। बीजापुर के चौधरी अस्पताल में आज से कोविड-19 अस्पताल की हुई शुरुआत। कोरोना के खिलाफ जंग जीतने वाली 91 साल सोनेबाई लुनारी नामी बुजुर्ग महिला को पिछले 21 दिन पहले सर्दी खांसी बुखार के चलते शहर के चौधरी अस्पताल में दाखिल किया गया था। जब जांच की गई तो महिला कोरोना पॉजिटिव पाई गई। तबीयत को बिगड़ते देखकर डॉक्टर रवि कुमार चौधरी समेत अस्पताल के तमाम डॉक्टरों ने इस केस को चैलेंज के तौर पर लेकर 21 दिनों तक बुजुर्ग महिला का वेंटिलेटर पर इलाज करके ठीक करने का कारनामा अंजाम दिया है। आज इसी महिला के हाथों चौधरी अस्पताल में एक नए कोविड-19 वार्ड का उद्घाटन किया गया। इस मौके पर बात करते हुए डॉक्टर चौधरी ने इन तमाम चीज़ों की जानकारी दी मीडिया को। ಮಾಡಿದ್ರು ಅದಕ್ಕೆ ನಾನು ಅವರಿಗೆ ನಮ್ಮ ಪರವಾಗಿ ಅವರಿಗೆ ನಾನು ಸನ್ಮಾನ ಮಾಡೋದು ಬಂದಿದ್ದೀನಿ. ಅದು 2 ನಿಮಿಷ ಅದೆಲ್ಲ ಪ್ರಾಣ ವಿಶೇಷ ಅಂದರೆ ಈ ಆಗಸ್ಟ್ 15 ದಿವಸ ನಾವು ಒಂದು ಕೋವಿಡ್ ಆಸ್ಪತ್ರೆ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಅಂಥೇಳಿ ಇದು 3ನೇ ಟರ್ಷರಿ ಕೇರ್ ಹಾಸ್ಪಿಟಲನ್ನು ನಾವು ಜನಸೇವೆಗಾಗಿ ಪಾದಾರ್ಪಣೆ ಮಾಡಿ ಕೊಡ್ತಾಯಿದ್ದೆವು. ಈ ಹಾಸ್ಪಿಟ್ಲಿಗೆ ಬೇಕನ್ನೋದು ಅವಶ್ಯಕತೆ ನಮ್ಗೆ ಸ್ವಲ್ಪ ಲೇಟಾಗಿ ಗೊತ್ತಾಯ್ತು. ನಾವು 3 ತಿಂಗಳ ಲಾಕ್ಡೌನ್ನಲ್ಲಿ ಈ ಡಿಸೀಸ್ ಇಷ್ಟು ಪ್ರೋಗ್ರೆಸ್ ಆಗಿರಲಿಲ್ಲ. ಖರೆ ಲಾಕ್ಡೌನ್ ತೆಗೆದ ಮೇಲೆ 1 ದಿವಸದಲ್ಲಿ ವಿಕೋಪಕ್ಕೆ ಹೋಗ್ತಿದ್ದೆವು. ಕೋವಿಡ್-19 ಕೊರೋನಾ ಜಡ್ಡು ವಿಕೋಪಕ್ಕೆ ಹೋಗಿದ್ದರಿಂದ ಜಾಸ್ತಿ ಜನ ಈ ಜಡ್ಡಿನಿಂದ ಬಳಲಿಕ್ಕೆ ಚಾಲು ಮಾಡಿದರು. ನಾವು ಸಾರಿ ಅಂತ ಹೇಳ್ತೀವಿ. ಸಾರಿ ಅಂದರೆ ದಮ್ಮಾಗಿ 2ನೇ ಸ್ಟೇಜು ಮತ್ತು ಕ್ರಿಟಿಕಲ್ 3ನೇ ಸ್ಟೇಜಿಗೆ ಈ ರೋಗಿಗಳು ಜಾಸ್ತಿ ಬರೋಕ್ಕೆ ಚಾಲು ಆದರು. ಇವರಿಗೆ ಆಸ್ಪತ್ರೆಯಲ್ಲಿ ನಮಗೆ ಅಷ್ಟು ಇನ್ನೂ ಯಾರಿಗೂ ಏನು ಬೇಕು ಹೆಂಗೆ ಆಗ್ತದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಯಾವುದೋ ಒಂದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡ್ಕೊತ ಹೋದಂಗೆ ದಿವಸಕ್ಕೆ ದಿವಸ ಪ್ರಾಬ್ಲಮ್ಗಳು ಬೇರೆ ಬರ್ತಾಯಿದ್ದು. ಅದಕ್ಕೆ ಈಗಿನ ಸ್ಟೇಜಿನಲ್ಲಿ ಈ ಸಾರಿ ಕೇಸ್ಗಳಿಗೆ ಜಾಸ್ತಿ ಅವಶ್ಯಕತೆ, ಆಕ್ಸಿಜನ್ ಅವಶ್ಯಕತೆ, ವೆಂಟಿಲೇಟರ್ ಅವಶ್ಯಕತೆ ಜಾಸ್ತಿ ಇರುವುದರಿಂದ ನಾವು ಈ ಆಸ್ಪತ್ರೆಯನ್ನು ಕೊಡುಗೆ ಕೊಡ್ತಾಯಿದ್ದೆವು. ಈ ಆಸ್ಪತ್ರೆಯನ್ನು ಅದನ್ನು ಆರಂಭ ಮಾಡಲು ನಮಗೆ ಪಿರ್ಜಾದೆ ಮುಲ್ಲಾ ನಮಗೆ ಗಿರೀಶ್ ಗುಗ್ರಿ ಅವರು ಭಾಳಷ್ಟು ಜನ ಪ್ರೋತ್ಸಾಹ ಕೊಡ್ರು. ನಮಗೆ ನೀವು ಬೇಕೇ ಮಾಡಬೇಕು ಸರ್, ನಿಮಗೆ ಜಾಸ್ತಿ ಜನ ಪೇಷಂಟ್ ಇದ್ದಾರೆ. ನಮ್ಮ ಬಶೀರ್ ಒನ್ನೊಟ್ಟಿಗೆ ಅಂತಿದ್ದಾರೆ, ಅವರು ನಮ್ಮ ಪೇಷಂಟಿಗೆ ಅನಾನುಕೂಲ ಭಾಳ ಆಗ್ತದೆ ಅನ್ನೋದರಿಂದ ಈ ನಮ್ಮ ರೆಗ್ಯುಲರ್ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಿಗೆ ತೊಂದರೆ ಆಗೋಬನ್ನೋ ವಿಚಾರದಿಂದ ಈ ಬೇರೆ ಆಸ್ಪತ್ರೆಯನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೆವು. ಇದರ ಸೇವೆಯನ್ನು ಎಲ್ಲ ಬಡವ ಜನರು ತಗೊಳ್ಳಿ. ಈ ಆಸ್ಪತ್ರೆ ಗೌರ್ಮೆಂಟದ ಎಲ್ಲ ಸೌಲಭ್ಯಗಳಿಗೂ ಲಭ್ಯವಿದೆ. ಈ BPL ಕಾರ್ಡ್ದಾರಿಗೆ ಇವರಿಗೆ ನಮ್ಮ ಸಸ್ತ ಪೋರ್ಟಲ್ ಎಂಟ್ರಿ ಇದೆ. ಇದರ ಅವಶ್ಯಕತೆಯನ್ನು ಸದುಪಯೋಗ ಮಾಡಿಕೊಳ್ಳಿ ಅಂಥೇಳಿ ನಾನು ಬಯಸ್ತೀನಿ. ಎಲ್ಲ ಪತ್ರಕರ್ತರಿಗೂ, ನನ್ನ ಸಹೋದ್ಯೋಗಿಗಳಿಗೂ ಮತ್ತು ನನ್ನ ಮಿತ್ರರು, ಎಲ್ಲರೂ ಮಿತ್ರರು, ನನ್ನ ಸಹಪಾಠಿಗಳು, ಮಿತ್ರರು ಎಲ್ಲರೂ ನನಗೆ ಇದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳನ್ನು ಒಪ್ಪಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. और खबरों के लिए देखते रहिए आपका अपना बी न्यूज नेशन। ಬೆನ್ಲಿಂಕ್ 2001ರಲ್ಲಿ ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ವರ್ಷಗಳಿಂದ
ಪ್ರಪಂಚದ 52 ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ, ಫಾಲ್ಕಾನ್, ಐಕಾನ್ ಮತ್ತು ಔರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಬಳ್ಳಿ ಬೈಪಾಸ್, ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855443.